ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರು ಭಾನುವಾರ ಕುಟುಂಬ ಸಮೇತರಾಗಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಶ್ರೀಮಠದ ಸಿದ್ಧಲಿಂಗ ಸ್ವಾಮಿಗಳ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಡಿಟಿ ಶ್ರೀನಿವಾಸ್ ಅವರು, ತುಮಕೂರು ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಆರಂಭಿಸುವ ಮೊದಲು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದಿದ್ದೆ. ಈಗ ಚುನಾವಣೆ ಸಮೀಪದಲ್ಲಿ ಶ್ರೀಗಳು ನನಗೆ ಗೆಲುವಾಗಲಿ ಎಂದು ಆಶೀರ್ವಾದ ಮಾಡಿದ್ದಾರೆ ಎಂದು ಡಿಟಿ ಶ್ರೀನಿವಾಸ್ ಹೇಳಿದರು. ಶಿಕ್ಷಕರು ಹಾಗೂ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಬೇಡಿಕೆಗಳ ಬಗ್ಗೆ ತಮಗೆ ಅರಿವಿದೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸುವುದಾಗಿ ಹೇಳಿದ ಅವರು, ಆಗ್ನೇಯ ಶಿಕ್ಷಕರ ಕ್ಷೇತ್ರದೆಲ್ಲೆಡೆ ಪ್ರವಾಸ ಮಾಡಿ ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ದೇನೆ. ಎಲ್ಲೆಡೆ ಉತ್ತಮ ಬೆಂಬಲ ಸಿಕ್ಕಿದೆ. ಈ ಚುನಾವಣೆಯಲ್ಲಿ ತಮ್ಮ ಗೆಲುವು ನಿಶ್ಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಡಿಟಿ ಶ್ರೀನಿವಾಸ್ ಅವರ ಪತ್ನಿ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಒಲವು ಕಂಡುಬಂದಿದೆ. ತಮ್ಮ ಪತಿ ಶ್ರೀನಿವಾಸ್ ಅವರು ಈ ಬಾರಿ ಜಯಗಳಿಸುತ್ತಾರೆ ಎಂದರು. ತಾವು ಬಿಜೆಪಿಯಿಂದ ಶಾಸಕಿಯಾಗಿದ್ದಾಗ ತಮ್ಮ ಪತಿ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾಗ ತಾವು ಪತಿಯನ್ನು ಬೆಂಬಲಿಸದೆ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಪಕ್ಷ ನಿಷ್ಠೆ ತೋರಿಸಿದ್ದೆ ಎಂದು ತಮ್ಮನ್ನು ಟೀಕಿಸಿದ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದರು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಶಿಕ್ಷಣ ಕ್ಷೇತ್ರವನ್ನು ಚೆನ್ನಾಗಿ ಬಲ್ಲವರಾದ ಸಮರ್ಥ ದಕ್ಷ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಿಟಿ ಶ್ರೀನಿವಾಸ್ ರವರು ಗೆಲುವಿನ ಸಮೀಪ ಬಂದು ಪರಾಭವಗೊಂಡಿದ್ದರು. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಬಲದೊಂದಿಗೆ ಪಕ್ಷದ ಬಲವು ಸೇರಿ ಶ್ರೀನಿವಾಸ್ ಅವರು ಗೆಲುವು ಪಡೆಯುವುದು ಶತಸಿದ್ಧ ಎಂದರು. ಈ ಕ್ಷೇತ್ರದಲ್ಲಿ 3 ಬಾರಿ ಆಯ್ಕೆಯಾಗಿದ್ದ ಬಿಜೆಪಿ ಅಭ್ಯರ್ಥಿ ಸದಾ ಬೆಂಗಳೂರಿನಲ್ಲೇ ಇರುತ್ತಾರೆ. ಕ್ಷೇತ್ರದಲ್ಲಿ ಕಾಣುವುದೇ ಇಲ್ಲ. ಶಿಕ್ಷಕರ ಸಮಸ್ಯೆ ಕೇಳುತ್ತಿಲ್ಲ. ಶಾಲೆ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಅವರ ತೊಂದರೆ ಏನು ಎಂಬುದನ್ನು ವಿಚಾರಿಸಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್, ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆಬಿ ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ, ಮುಖಂಡರಾದ ಗಿರೀಶ್, ಪಿ ಶಿವಾಜಿ, ನಾರಾಯಣ್, ಮಾಜಿ ಕಾರ್ಪೊರೇಟರ್ ಎನ್ ಮಹೇಶ್, ರಾಜೇಶ್ ದೊಡ್ಮನೆ, ಸುನಿಲ್, ನಾಗಮಣಿ, ಮಹಾಲಕ್ಷ್ಮಮ್ಮ ಮೊದಲಾದವರು ಈ ವೇಳೆ ಹಾಜರಿದ್ದರು. ಬುದ್ಧಿ ಕೂತ್ಕೊಂಡ್ಬಿಡಿ, ಬುದ್ಧಿ ಕೂತ್ಕೊಳ್ಳಿ, ಬುದ್ಧಿ. ಶಿಕ್ಷಕರಾಗಿ ಸರ್ಕಾರದಲ್ಲಿ ಉನ್ನತ ಹುದ್ದೆಯ ಅಧಿಕಾರಿಗಳಾಗಿ ಹಾಗೆಯೇ ಈಗ OPS ಬರಲಿಕ್ಕೆ ಸರ್ಕಾರದ ವತಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಅವರು ಒನ್ ಆಫ್ ದ ಮೂಲ ಕಾರಣಕರು. ಹಾಗೆಯೇ ನಾವು ಕಣ್ಣು ತುಮಕೂರು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಈಗ 3 ಅವಧಿಯಲ್ಲಿ BJP ಬೆಂಬಲಿತ ಅಭ್ಯರ್ಥಿ ಎಲ್ಲಿ ಕಾಣಿಸ್ಕೊಂಡಿದ್ರು ಬೆಂಗಳೂರು ಸಿಟಿನಲ್ಲಿ ಬಿಟ್ಟು ಇಲ್ಲೆಲ್ಲೂ ನಾವು ಎಲ್ಲೂ ನೋಡಲೇ ಇಲ್ಲ. ಒಂದು ಶಾಲೆಗಳಾಗಲಿ, ಶಿಕ್ಷಕರುಗಳ ಸಮಸ್ಯೆಗಳಾಗಲಿ, ಶಿಕ್ಷಣ ಸಂಸ್ಥೆಗಳ ಯಾವುದಾದ್ರೂ ಒಂದು ತೊಂದರೆಗಳಿದ್ದರೆ, ಎಲ್ಲಾದರೂ ಅನ್ಯಾಯಗಳಾಗಿದ್ದರೆ
ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳೋಂಥ ಪರಿಸ್ಥಿತಿಗಳು ಉದ್ಭವ ಆಗಿದ್ದಾವೆ. ನಮ್ಮ ಶ್ರೀನಿವಾಸ್ ಅವರು, ಡಿ ಟಿ ಶ್ರೀನಿವಾಸ್ ಅವರು ಪ್ರತಿಯೊಂದರಲ್ಲೂ ಸಾಮರ್ಥ್ಯ, ಅರ್ಹತೆ, ದಕ್ಷತೆ ಇರೋಂಥವ್ರನ್ನ, ಒಳ್ಳೆಯವ್ರನ್ನ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ. ಈ ಸಲ ಗೆಲುವು ಶತಸಿದ್ಧ. ಎನ್ರೋಲ್ಮೆಂಟಿಗೆ ಬಂದಂಥ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಪಡೆದು ಗದ್ದಿಗೆ ಪೂಜೆ ಮಾಡಿ ನಾವೆಲ್ಲ ಕಡೆ ನಾನು ಎನ್ರೋಲ್ಮೆಂಟ್ ಮಾಡಿದ್ವಿ. ಇವತ್ತಿನ ಚುನಾವಣೆ ಹತ್ರ ಬಂದಿದೆ. ನಮ್ಮ ಡೆವಲಪ್ನವರು ಗುರುಗಳ ಹತ್ರ ಒಂದು ಅವಕಾಶವನ್ನು ಇವತ್ತು ಮಾಡಿದ್ದು. ಖಂಡಿತ ಬೆಳಗ್ಗೆ ಬಂದು ಅವರ ಆಶೀರ್ವಾದ ಮಾಡಿ ಗೆದ್ದು ಬನ್ನಿ ಅಂತೇಳಿ ಹೇಳಿದರು. ಹಾಗಾಗಿ ಅವರ ಆಶೀರ್ವಾದ ಖಂಡಿತ ಗೆಲ್ಲುವುದನ್ನು ನಾನು ಭಾವಿಸ್ತೇನೆ. ಆ ಜೊತೆಯಲ್ಲೇನೇ ದಾಸೋಹನ ಪ್ರಾರಂಭ ಮಾಡಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವಂಥ ಮಟ್ಟ ಇದೆ. ಸಾವಿರಾರು ಜನ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ಲಕ್ಷಾಂತರ ಜನ ಹುದ್ದೆಗಳನ್ನು ಸ್ವೀಕರಿಸಿ ಅಲಂಕರಿಸಿದ್ದಾರೆ ಅನ್ನೋದು ಮತ ಕೊಡುಗೆ ತುಂಬ ಅಪಾರವಾಗಿದೆ. ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮಠದಡಿಯಲ್ಲಿ ಇರೋದರಿಂದ ಗುರುಗಳಿಗೂ ಗಮನಕ್ಕೂ